ನಮಸ್ಕಾರ, ವಜ್ರವಾಹಿನಿಗೆ ಸ್ವಾಗತ. ಇಂದು ದಾವಣಗೆರೆ ಆರ್ಟಿಒ ಕಚೇರಿ ಮುಂದೆ ದಾವಣಗೆರೆ ಜಿಲ್ಲಾ ಲಾರಿ ಮತ್ತು ಬಸ್ ಮಾಲೀಕರಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಜಿಲ್ಲಾ ಮಾಲೀಕರ ಸಂಘದ ಅಧ್ಯಕ್ಷರಾದ ಸೈಯದ್ ಸೈಫುಲ್ಲಾ ಮತ್ತು ಅವರ ಬಣದಿಂದ ಪ್ರತಿಭಟನೆಯೊಂದಿಗೆ ಆರ್ಟಿಒ ಅಧಿಕಾರಿ ಪ್ರಭುತೇಶ್ ಅವರಿಗೆ ವಿವಿಧ ಬೇಡಿಕೆಯೊಂದಿಗೆ ಮನವಿ ಸಲ್ಲಿಸಲಾಗಿತ್ತು. ಅದೇ ರೀತಿ ಗಾಡಿಗಳು ಬಂದಿದ್ದು ವಾಪಸ್ ಕಳಿಸಿದ್ರೆ ಇವರು QR ಕೋಡ್ ಇಲ್ಲ, ನಾವು ಹಾಕಿದ QR ಕೋಡ್ ಇಲ್ದಂಗೆ FC ಮಾಡೋದಿಲ್ಲ ಅಂತೇಳಿ ಇವ್ರು ಗಾಡಿ ವಾಪಸ್ ಕಳಿಸಿದ್ರೆ FC ಇಲ್ದಂಗೆ ಏನಾರು ಅನಾಹುತ ಆದ್ರೆ ಯಾರು ಜವಾಬ್ದಾರು? ಈಗ ಗಾಡಿ ಅಪ್ ಟು ಡೇಟ್ ಇದ್ದು ಗಾಡಿಗೆ FC ಬಂದಾಗ ಇವ್ರು FC ಕೊಡೋದಿಲ್ಲ ಅಂತ ಯಾವ ಬೇಸ್ ಮೇಲೆ ಹೇಳ್ತಾರೆ ಇವರು? ಅದ್ರ ನಮ್ ವಿರೋಧ. HSRP ಪ್ಲೇಟ್ ಇಂದ ನಾವ್ ಯಾಕೆ ಅದನ್ನ ವಿರೋಧ ಮಾಡ್ತಿದೀವಿ ಅಂದ್ರೆ ಅದು ಗುಣಮಟ್ಟ ಸರಿ ಇಲ್ಲ. ಒಂದು, ಎರಡನೇದು ನಮ್ಮ ಗುಡ್ ಶೆಡ್ ಲಾರಿಗಳಿಗೆ, ಕಬ್ಬು ಭತ್ತ ಹೊಡೆಯೋ ಲಾರಿಗಳಿಗೆ ಅದು ಪ್ಲೇಟ್ ಕಟ್ಟಾತಂದ್ರೆ ಮತ್ತು ಆನ್ಲೈನ್ ಅಲ್ಲಿ ತರಿಸ್ಕೊಳ್ಳೋ ತನಕ ಪ್ಲೇಟ್ ಇಲ್ಲ ಅಂತ ಗಾಡಿ ನಿಲ್ಸಕ್ಕಾಗತ್ತಾ? ಒಳ್ಳೆ ಗುಣಮಟ್ಟ ಪ್ಲೇಟ್ ಕೊಡ್ಲಿ, ಬಜಾರ್ನಾಗೆ ಎಲ್ಲಾರ್ಗು ಅದನ್ನ ಮ್ಯಾನುಫ್ಯಾಕ್ಚರರ್ಗೆ ಕೊಟ್ರೆ ನಮ್ಗೆ ಈಸಿ ಅವೈಲಬಿಲಿಟಿ ಇದ್ರೆ ಹೊರದೋತಂದ್ರೆ ತಗೊಂಡ್ಬಂದು ಹಾಕ್ಬೋದು. ಒಳ್ಳೆ ಗುಣಮಟ್ಟ ಟೇಪ್ ಕೊಡ್ಲಿ, ಇದು ರಿಫ್ಲೆಕ್ಟ್ ಇದು ನಂಬರ್ ಪ್ಲೇಟ್ ಕೊಡ್ಲಿ, HSRP ಪ್ಲೇಟ್ ನಮ್ದೇನ ಅದ್ರಾಗ ಅಭ್ಯಂತರ ಇದೆ. ಅದಕ್ಕೆ ಇವರೊಂದು ರೇಟ್ ಫಿಕ್ಸ್ ಮಾಡ್ಲಾರ್ದು ಯಥೇಚ್ಛಿ ರೇಟ್ ತಗೊಂಡ್ರೆ ಯಾರು ಹಾಕ್ತಾರೆ ಅದನ್ನ? ಈಗ 2018ರಲ್ಲಿ ಅದು ಆದೇಶ ಮಾಡಿದ್ದಾರೆ. 2018 ಮೇಲೆ ಬಂದಂತ ವಾಹನಗಳಿಗೆ ಹಾಕ್ಲಿ, ನಾವ್ಯಾಕೆ ಬೇಡ ಅಂತೀವಿ? ಇಲ್ಲಿ ಒಂದ್ ಕಡೆ ಏನ್ ಹೇಳ್ತಾರೆ, 15 ವರ್ಷದ ಗಾಡಿ ಸ್ಕ್ರಾಪ್ ಮಾಡ್ಬೇಕು ಅಂತಾರೆ, ಒಂದ್ ಕಡೆಗೆ 2018 ಮುಂಚೆ ಎಲ್ಲಾ ಗಾಡಿಗಳಿಗೆ ಹಾಕ್ಬೇಕು ಅಂತಾರೆ. ಏನ್ ಅರ್ಥ ಇದು? ಅಲ್ಲ, ಈಗ ನಿಮ್ಮ ಬೇಡಿಕೆ ಇವರು ಈಡೇರಿಸ್ತಾರೆ ಅಂತ ಅನ್ಸುತ್ತೆ. ಅಲ್ಲ, ಈಗ ಇದು ಕೆಲವೊಂದು ಇದು QR ಕೋಡ್ ಇಂದು ಸ್ಟೇಟ್ ಗೌರ್ಮೆಂಟ್ ಆದೇಶ ಮಾಡಿರಲ್ಲ, ಕಮಿಷನರ್ ಆಫೀಸ್ ಇಂದ ಆದೇಶ ಮಾಡಿದ್ದಾರೆ. ಅದನ್ನ ನಾವು ತೆಗಿತಾರೆ, ಅದಕ್ಕೇನ್ ಬೇರೆ ಇಲ್ಲ. ಈಗ ಇರೋದು HSRP, GPS, ಪ್ಯಾನಿಕ್ ಬಟನ್, ಇದೆಲ್ಲ ಕೇಂದ್ರ ಸರ್ಕಾರದ ಆದೇಶ. ನಾವು ಸುಪ್ರೀಂ ಕೋರ್ಟಿಗೆ ಹೋಗಕ್ಕೆ ಅದನ್ನ ಪ್ರಯತ್ನ ಮಾಡ್ತಾ ಇದೀವಿ. ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನ ನಾವು ಸುಪ್ರೀಂ ಕೋರ್ಟಿಗೆ ಮನವರಿಕೆ ಮಾಡಿ ನಮ್ಮ ಗೂಡ್ಸ್ ವೆಹಿಕಲ್ಗೆ, ಸ್ಟೇಜ್ ಕ್ಯಾರೇಜ್ ವೆಹಿಕಲ್ಗೆ ಪ್ಯಾನಿಕ್ ಬಟನ್ ಬೇಡ ಅಂತ ಹೇಳ್ತೀವಿ ನಾವು. ಈಗ ಎಲ್ಲಾ ಗಾಡಿಗಳು FC ಆಗ್ತಾ ಇದ್ದಾರೆ, ನಿಲ್ಸಿದ್ದಾರೆ, ಈಗ ಮಾಡ್ತಿದ್ದಾರೆ. ಹಿಂಗ್ ಪ್ರತಿಭಟನೆ ಪ್ರತಿ ಸರಿ ಬಂದಾಗ ಪ್ರತಿಭಟನೆ ಮಾಡಿದಾಗ ಹಿಂಗ್ ತಗೊಂತಾರೆ. ದಿನ ಕಿರುಕುಳ ಇಲ್ದಂಗೆ ಕೆಲಸ ಆಗಲ್ಲ. ಈಗ ಬೆಳಗಿಂದ ಸಾಯಂಕಾಲ, ನಿನ್ನೆ ಬೆಳಗಿಂದ ಸಾಯಂಕಾಲ ಕಿರಿಕಿರಿ ಮಾಡಿದ್ಮೇಲೆ ಮಾಡಿಕೊಟ್ರು. ಯಾಕಂದ್ರೆ ಎಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಬರೀ ದಾವಣಗೆರೆ ಒಂದೇ ಆಗ್ಬೇಕು ಇವ್ರಿಗೆ. ಅಲ್ಲ, ನೀವು ಈ ಪ್ರಶ್ನೆ ಕೇಳಿದ್ರಲ್ಲ, ಅವರಿಂದ ಬಂದಂತ ಉತ್ತರ ನಮಗೆ ಮೇಲಿಂದ ಆದೇಶ ಐತಿ, ನೀವು ಕಮಿಷನರಿಗೆ ಮಾತಾಡ್ರಿ. ಅಲ್ಲ, ಕಮಿಷನರ್ ಎಲ್ಲರಿಗೂ ಒಂದೇ ತಾನೆ ಕರ್ನಾಟಕ? ಅಲ್ಲ, ನಾವೇನ್ ಹೇಳ್ತೀವಿ, ನಾವು ಈಗ ಸಾಮಾನ್ಯ ಮನುಷ್ಯ ಕಮಿಷನರ್ಗೆ ಹೋಗಕ್ ರೆಡಿ ಇಲ್ಲ. ನನಗೆ ನೀವು ಆಫೀಸರು, ಕರ್ನಾಟಕ ಸ್ಟೇಟ್ ಅಲ್ಲಿ ಎಲ್ಲೂ ಇಲ್ಲದನ್ನ ನೀವ್ಯಾಕೆ ಇಲ್ಲಿ ನಮ್ಮಲ್ಲಿ ಹೊರೆ ಹಾಕ್ತಿದ್ದೀರಾ? ನೀವು ಮಾತಾಡ್ರಿ. ಸ್ಟೇಟ್ ಅಲ್ಲಿ ಎಲ್ಲಾ ಕಡೆಗೆ ಇಂಪ್ಲಿಮೆಂಟ್ ಮಾಡ್ರಿ. ಬೆಂಗಳೂರು ಸಿಟಿಯಲ್ಲಿ ಮೊದಲು ಇಂಪ್ಲಿಮೆಂಟ್ ಮಾಡ್ರಿ. ಆ ಒಂದು ತಿಂಗಳ ಬಿಟ್ಟು ನಮಗೆ ಬರ್ರಿ. ಕ್ಯಾಪಿಟಲ್ ಸಿಟಿಲೇ ಇಲ್ಲದೆ ಇರೋದನ್ನ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಯಾಕೆ ಮಾಡ್ತೀರಾ ನೀವು? ಅಲ್ಲಿ ನಿಮ್ ಹೆಡ್ ಆಫೀಸ್ ಇದೆಯಲ್ಲ, ಅಲ್ಲಿ ನೀವು ಮಾಡ್ರಿ, ಇಂಪ್ಲಿಮೆಂಟ್ ಮಾಡ್ರಿ. ಅದ್ ಯಾವ್ದು ಇಲ್ಲೇ ಇಲ್ಲ, ಬರೀ ದಾವಣಗೆರೆ ಅಂದ್ರೆ ಏನ್ ಅರ್ಥ? QR ಕೋಡ್ ಮೋಟರ್ ವೆಹಿಕಲ್ ಆಕ್ಟ್ ನಲ್ಲಿ ಏನಿಲ್ಲ. ಹೌದು, ಯಾವುದೇ ತರ QR ಆಕ್ಟ್ ನಲ್ಲಿ ಇಲ್ಲ. ಟೇಪ್ ಹಾಕೋದು ನಾವು ಯಾರು ವಿರೋಧ ಮಾಡ್ತಾ ಇಲ್ಲ. ಅವ್ರು ಹೇಳಿದಂಗೆ QR ಕೋಡ್ ಹಾಕೋ ಉದ್ದೇಶ ಏನಂದ್ರೆ, ಅವರು ಅಲ್ಲೇ ಬೆಂಗಳೂರು ಕೂತ್ಕೊಂಡು ಇವತ್ತು ಯಾವ ಆಫೀಸಲ್ಲಿ ಎಷ್ಟು ಸ್ಟೆಪ್ಸ್ ಆದ್ರೆ ನೋಡ್ಕೊಳಕ ಅವ್ರ ಅನುಕೂಲಕ್ಕೆ ನಮಗೆ ಹೊರೆ ಮಾಡ್ತಾ ಇದ್ದಾರೆ. ನಮಗೆ ಅವ್ರು ಫಿಕ್ಸ್ ಮಾಡ್ಕೊಳಕ್ಕೆ ನಮಗೆ ಹೊರೆ ಮಾಡ್ತಾ ಇದ್ದಾರೆ. ಅಪಘಾತ ಆಗತ್ತೆ ಗಾಡಿ ಅಂತ ನಿಮಗೆ ಗೊತ್ತಿದೆ. ಗಾಡಿ ನಿಲ್ಲಿಸಿದಾಗ ಹಿಂದ್ಗಡೆಗೆ ರೆಡ್ ಟೇಪ್ ಹಾಕ್ತಿವಿ, C3 C4 ಅಂತೇಳಿ ಹಾಕ್ತಿವಿ. ಅದ್ರ ಬಗ್ಗೆ ನಮ್ಗೆ ವಿರೋಧ ಇಲ್ಲ. ಆದ್ರೆ ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ಲಾರಿ ಡ್ರೈವರ್ಗೆ, ಮಾಲೀಕರಿಗೆ ರಸ್ತೆ ಬದಿಯಲ್ಲಿ ಏನ್ ಸೌಕರ್ಯ ಕೊಟ್ಟಿದ್ದೀರಾ ನೀವು? ಎಲ್ಲಾದ್ರೂ 100 ಕಿಲೋಮೀಟರ್ಗೆ ಒಂದ್ ಎಲ್ಲಾರು ತಂಗುದಾನ ಮಾಡಿದೀರಾ ನೀವು? ಟೋಲ್ಗಳಲ್ಲಿ ಮಾಡ್ಕೊಟ್ಟಿದೆಯಲ್ಲ, ಎಲ್ಲಿ ಯಾವ ಟೋಲ್ ಅಲ್ಲಿ ಮಾಡಿದ್ದಾರೆ? ಎಲ್ಲ ಟೋಲ್ ಮಾಡಿಲ್ಲ ಅಷ್ಟೇ. ಯಾವ ಟೋಲ್ ಅಲ್ಲೂ ಇಲ್ಲ. ನಾನು ಹೇಳ್ತೀನಿ ಕೇಳಿ ಸರ್, ಯಾವ ಟೋಲ್ ಇಲ್ಲ. ಟೋಲ್ ಅಲ್ಲಿ ಇರೋದು ಬರೀ ನಿಮ್ಗೆ ಟಾಯ್ಲೆಟ್, ವಾಶ್ರೂಮ್, ಅದು ವ್ಯವಸ್ಥೆ ಹಾಳಾಗಿದೆ. ನೀವು ಯಾವ್ದಾದ್ರು ಟಾಯ್ಲೆಟ್, ಬಾತ್ರೂಮ್ ಒಳಗೆ ಹೋಗಿ ಬರ್ರಿ, ನೀವು ಅವ್ನಿಗೆ ಕೇಳಿದ್ರೆ ಕಂಪ್ಲೇಂಟ್ ಬುಕ್ ಅಲ್ಲಿ ಬರೀರಿ ಅಂತಾನೆ. ಟೋಲ್ ಅಲ್ಲಿ ಏನಿದೆ, ಟೋಲ್ ಅಲ್ಲಿ ಏನೇನ್ ಪ್ರೊವೈಡ್ ಮಾಡ್ಬೇಕಂದ್ರೆ, ಒಂದು ಕ್ರೇನ್ ಪ್ರೊವೈಡ್ ಮಾಡ್ಬೇಕು, ಒಂದು ಅಂಬುಲೆನ್ಸ್ ಪ್ರೊವೈಡ್ ಮಾಡ್ಬೇಕು. ರಸ್ತೆಯಲ್ಲಿ ಏನಾದ್ರು ಗಾಡಿ ಕೆಟ್ಟ ನಿಂತೆ ಇಮಿಡಿಯೇಟ್ ಆಗಿ ಅದನ್ನ ಅವ್ನು ಬಂದು ವಾರ್ನಿಂಗ್ ಟೇಪ್ ಹಚ್ಚಿ ಗಾಡಿನ ರೋಡ್ಸ್ ಬದಿಗೆ ನಿಲ್ಲಿಸಬೇಕು. ಗಾಡಿ ಏನಾದ್ರೂ ಅಪಘಾತಕ್ಕೀಡಾದ್ರೆ ಅದನ್ನ ಸೈಡಿಗೆ ಹಾಕ್ಬೇಕು. ಇದೆಲ್ಲ ವ್ಯವಸ್ಥೆ ಅಲ್ಲಿ ಇದೆ ಟೋಲ್ ಅಲ್ಲಿ. ಯಾರು ಅದನ್ನ ವ್ಯವಸ್ಥೆನ ಸಾರ್ವಜನಿಕರಿಗೆ ಹೈಲೈಟ್ ಮಾಡಿ ಹಿಂಗಿದೆ ನಾವು ಕೊಡ್ತೀವಿ ಅಂತ ಯಾರು ಹೇಳೋದಿಲ್ಲ. ಇಲ್ಲಿ ಈಗ ನಮ್ ದಾವಣಗೆರೆ, ಬೆಂಗಳೂರಿಂದ ದಾವಣಗೆರೆಗೆ ತಗೊಳ್ಳಿ, ಬೆಳಗಾಂ ಬೇಡ, ಎಷ್ಟು ಸರ್ವಿಸ್ ರೋಡ್ ಇದಾವೆ? ಈಗ ಅಪಘಾತ ಆಗತ್ತೆ ಅಂತಿರಲ್ಲ, 2 ವೀಲರ್ ಮ್ಯಾಕ್ಸಿಮಮ್ ಅಪಘಾತ ಆಗದೆ 2 ವೀಲರ್ ಕಡೆಯಿಂದ. ಆ 2 ವೀಲರ್ಗೆ ಸರ್ವಿಸ್ ರೋಡ್ ಅಲ್ಲಿ ಹೋಗಿ ಅಂತ ಯಾರಾದ್ರೂ ಮನವರಿಕೆ ಮಾಡಿದಾರಾ? ಸಿಗದೆ ಹೆವಿ ವೆಹಿಕಲ್ಸ್ನವರ 2 ವೀಲರ್ಗೆ ಎಲ್ಲಿದೆ ಪಾತು? 2 ವೀಲರ್ ಸೈಡ್ ಅಲ್ಲಿ ಹೋಗ್ಬೇಕು, ಸರ್ವಿಸ್ ರೋಡ್ ಅಲ್ಲಿ ಹೋಗ್ಬೇಕು. ಅವ್ರು ಹೈವೇದಲ್ಲಿ ಬರ್ತಾರೆ, ಆಕ್ಸಿಡೆಂಟ್ ಆದ್ರೆ ಯಾರ ಮೇಲೆ ಕೇಸ್ ಮಾಡ್ತಾರೆ? ನಮ್ಮ ಮೇಲೆ ಕೇಸ್ ಮಾಡ್ತಾರೆ. ಹೆವಿ ವೆಹಿಕಲ್ ಮೇಲೆ ಕೇಸ್ ಮಾಡ್ತಾರೆ. ಎಲ್ಲದಕ್ಕೂ ನಾವೇ ಹೊಣೆನಾ? ಟೋಲ್ ನಾಗ ನಿಲ್ಸ್ಕೊಂಡ್ರೆ ಡೀಸೆಲ್ ಕದಿದ್ದಾರೆ, ರಾತ್ರಿ ಡೀಸೆಲ್. ಆಮೇಲೆ ನಾವು ಲೇನ್ ಡಿಸಿಪ್ಲಿನ್ ಬಗ್ಗೆ ಹೇಳ್ತಾರೆ ಇವರು. ಲೇನ್ ಡಿಸಿಪ್ಲಿನ್ ಬಗ್ಗೆ
ಲೈಸೆನ್ಸ್ ಕೂಡ ಅಥಾರಿಟಿ ಆಗಲಿ ಹೋಗಿ ಲೇನ್ ಡಿಸಿಪ್ಲಿನ್ ಬಗ್ಗೆ ಲಾರಿ ಡ್ರೈವರ್ ಮನವರಿಕೆ ಮಾಡಿದಾರ? ಬರೀ ಕೇಸ್ ಹಾಕಿ ದಂಡ ಹಾಕೋದು ಒಂದೇನಾ? ಈ ಚಲನ್ ಮಾಡೋದು ಒಂದೇನಾ? ನೀವು ಜಿಲ್ಲಾವಾರು ಪೊಲೀಸ್ ಇಲಾಖೆಯವರು ಒಂದು ಸ್ಟ್ರಿಪ್ ನಾಗೆ ಗಾಡಿಗಳು ನಿಲ್ಸ್ಕೊಂಡು ನೀವು ಈ ಸ್ಟ್ರಿಪ್ ನಲ್ಲೇ ಹೋಗ್ಬೇಕು. ಆರ್ಟಿಒ ಅಧಿಕಾರಿ ಪ್ರಭುತೇಶ್ ಅವರು ಬೆಂಗಳೂರು ಆಯುಕ್ತರಿಗೆ ಮನವಿಯನ್ನು ರವಾನಿಸಲಾಗಿದೆ ಎಂದು ದೃಢಪಡಿಸಲಾಗಿದೆ.